ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ಮಿನಿ ವ್ಲಾಗ್. ಸೊ ಶುಕ್ರವಾರ ಬೆಳಿಗ್ಗೆನೇ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿ, ನಂತರ ತುಳಸಿ ಕಟ್ಟೆಗೂ ರಂಗೋಲಿ ಎಲ್ಲ ಹಚ್ಚಿ, ನನಗೆ ರಂಗೋಲಿನಲ್ಲಿ ಎಕ್ಸ್ಪರ್ಟ್ ಅಲ್ಲ, ಬಂದಂತಹ ಸಣ್ಣ ಪುಟ್ಟ ರಂಗೋಲಿಗಳನ್ನೇ ಬಿಡ್ತೀನಿ. ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಬೇಕಿತ್ತು. ಸೊ ಇದು ನವರಾತ್ರಿ ಡೇ ನಂಬರ್ 2 ಆಗಿರೋದ್ರಿಂದ ಸೊ ನಮ್ಮ ಮನೆಯಲ್ಲೂ ಕೂಡ ಸಿಂಪಲಾಗಿ ಪೂಜೆ ಮಾಡಿದ್ದೀವಿ. ಅದು ಅಲ್ಲದೆ ಶುಕ್ರವಾರ ಬೇರೆ ಇವತ್ತು. ಸೊ ಸಿಕ್ಕಂತಹ ದಾಸವಾಳದಿಂದನೇ ನಾವು ಇವತ್ತು ಪೂಜೆಯನ್ನು ಮಾಡಿ ಮುಗಿಸ್ದೆ. ಅದಾದ ನಂತರ ತಿಂಡಿಗೆ ನೀರು ದೋಸೆ ಮತ್ತು ಕಾಯಿ ಚಟ್ನಿ ರೆಡಿ ಇತ್ತು, ಅಕ್ಕ ಮಾಡಿದರು. ಸೊ ಅದನ್ನು ತಿಂದ್ಕೊಂಡು ನೆಕ್ಸ್ಟು ಮಕ್ಕಳ ಜೊತೆ ಆಟ ಆಡೋಣ ಅಂತ ಅಂದ್ಕೊಂಡು ನಮ್ಮನೆಯಲ್ಲೂ ಗೊಂಬೆಗಳನ್ನ ಕೂರಿಸೋಣ ಅಂತ ಇದ್ದಂತಹ ಸಣ್ಣ ಪುಟ್ಟ ಗೊಂಬೆಗಳನ್ನೇ ನಮ್ಮನೆ ಮಕ್ಕಳು ಕೂರಿಸಿ ಫೋಟೋಸ್ನ ಕ್ಯಾಪ್ಚರ್ ಮಾಡ್ತಾಯಿದ್ರು. ಸೊ ನಾನು ಹಾಗೆ ಕ್ಯಾಪ್ಚರ್ ಮಾಡಿದೆ. ಸೊ ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಡಿಫ್ರೆಂಟ್ ಗೊಂಬೆಗಳು ಕಾಣಿಸ್ಬೋದು. ಇಲ್ಲಿ ಗಣಪತಿಗಳನ್ನ ನೋಡ್ತಿದ್ದೀರಲ್ಲ, ಈ 3 ವೆರೈಟೀಸ್ ಆಫ್ ಗಣಪತಿಗಳು ಕೂಡ ನಮ್ಮ ಮಕ್ಕಳೇ ಕಾಂಪಿಟೇಷನ್ ಇತ್ತು ಅಂತ ಮಾಡಿದಂತಹ ಗಣಪತಿಗಳು. ತುಂಬ ಚೆನ್ನಾಗಿದೆಯಾ, ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ನೆನ್ನೆ ಸಂಜೆ ನಮ್ಮ ಗದ್ದೆಯಲ್ಲಿ ಕೆಲಸ ಇತ್ತು ಅಂತ ಗದ್ದೆಗೆ ಹೊರಟಿದ್ವಿ. ಹಾಗೆ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ನಾವು ಹೋಗಿದ್ದು, ಅರೌಂಡ್ 6 o'clock ಈವ್ನಿಂಗ್. ಸೊ ನೋಡಿ ಮೋಡ ಎಲ್ಲ, ಸೂರ್ಯ ಮುಳುಗ್ತಾ ಇದ್ದಾನೆ, ಮೋಡ ಎಲ್ಲ ನೀಲಿ ಸ್ವಲ್ಪ ರೆಡ್ಡಿಶ್ ಕಾಣ್ತಿದೆ. ಆಮೇಲೆ ಫುಲ್ಲು ಗ್ರೀನರಿ, ನೀವು ಈ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಗ್ರೀನರಿನೇ ತುಂಬಿಕೊಂಡಿದೆ. ಆ ಮಣ್ಣಿನ ಸ್ಮೆಲ್ಲು, ಅದಾದಮೇಲೆ ಒಂದು ಕಡೆ ನೀರು ಹರಿತಾ ಇರೋ ಸೌಂಡು, ಆಮೇಲೆ ಆ ಈವ್ನಿಂಗ್ ವೈಬ್ಸು ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತೀರಾ. ಸೊ ನಾವು ಬರೀ ನಮ್ಮ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿದ್ದಂತಹ ವೈಬ್ಸ್ಗೆ ನಾವಲ್ಲೇ ಕೂತು ಇನ್ನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ಆ ನಂತರ ಹೊರಟಿದ್ದು. ಸೊ ಹೇಗಿದೆ ನಮ್ಮ ಸುತ್ತಮುತ್ತ ಪರಿಸರ, ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನು ಹೆಚ್ಚೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.